ಅಂತೂ ಇಂತೂ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಉದ್ಘಾಟನೆಯ ಭಾಗ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಠಾಣೆ ದುಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. 2021 ಫೆಬ್ರವರಿ 22ನೇ ತಾರೀಕು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ವರದಿಯ ಬಳಿಕ ನೂತನ ಕಟ್ಟಡ ನಿರ್ಮಾಣಕ್ಕೆ ಅಸ್ತು ಅಂತ ಸರ್ಕಾರ ಹೇಳಿತ್ತು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ದಾರೆ. ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಸಾಥ್ ಕೊಟ್ಟಿದ್ದಾರೆ. ಕೊನೆಗೂ ನೂತನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಉದ್ಘಾಟನೆಯಾಗಿದೆ. ನಮ್ಮ ವರದಿ ಆದ ಮೇಲೆ ಕಾಮಗಾರಿಗೆ ಆಗಿನ ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು. ಇವತ್ತು ನಗರದ ಹೈಗ್ರೌಂಡ್ ಪೊಲೀಸ್ ಠಾಣೆಯ ನೂತನ ಕಟ್ಟಡ ಉದ್ಘಾಟನೆ ಆಗಿರುವಂಥದ್ದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಯಾಕಂದರೆ 3 ವರ್ಷದ ಹಿಂದೆ ಈ ಒಂದು ಸ್ಟೇಷನ್ ಯಾವ ರೀತಿ ದುಸ್ಥಿತಿಯಲ್ಲಿತ್ತು, ಯಾವ ರೀತಿ ಇಲಿಗಳು ಓಡಾಡ್ತಾ ಇದ್ವು, ಫೈಲ್ಗಳನ್ನ ಕಚ್ಚಿ ತಿಂತಿದ್ವು, ಹೀಗೆ ಈ ಒಂದು ಅವ್ಯವಸ್ಥೆಯ ಕುರಿತಂತೆ ಒಂದು ಸ್ಟೋರಿಯನ್ನು ನಾವು ಬಿತ್ತರವನ್ನು ಮಾಡಿದ್ವಿ. ಇದೀಗ ಅದರ ಇಂಪ್ಯಾಕ್ಟ್ ಎಂಬಂತೆ ಆಗಲೇ ಒಂದು BJP ಸರ್ಕಾರ, ಅಂದಿನ ಸರ್ಕಾರ ಈ ಒಂದು ಸ್ಟೇಷನ್ ಶಂಕುಸ್ಥಾಪನೆಯನ್ನು ಕೂಡ ಮಾಡಿತ್ತು. ಇದೀಗ ಇವತ್ತು ಉದ್ಘಾಟನೆ ಆಗಿದೆ. CM ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಇಡೀ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನು ಹೊಸ ಕಟ್ಟಡ. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನು ಮತ್ತು ಶೇಷಾದ್ರಿಪುರಂ ಸಬ್ ಡಿವಿಷನ್ ACP ಕಚೇರಿ ಮತ್ತು ಹೈಗ್ರೌಂಡ್ಸ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಲ್ಲವೂ ಕೂಡ ಒಂದೇ ಕಟ್ಟಡದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇವತ್ತು ಅದನ್ನು CM ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಅಂದರೆ ಈ ಒಂದು ಹೈಗ್ರೌಂಡ್ ಸ್ಟೇಷನ್ ಹಿಂಭಾಗದಲ್ಲಿ ಸಂಪಂಗಿರಾಮ ದೇವಸ್ಥಾನ ಇದೆ. ಅದರ ಆಡಳಿತ ಮಂಡಳಿ ಮತ್ತು ಈ ಒಂದು ಸ್ಟೇಷನ್ ನಡುವೆ ಒಂದು ಜಾಗಕ್ಕೆ ತಿಕ್ಕಾಟ ನಡೀತಿತ್ತು. ಹೀಗಾಗಿ ಅದು ನೆನೆಗುದಿಗೆ ಬಿದ್ದಿತ್ತು. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಂತಂದರೆ ನಗರದ ಹಾಟ್ಸ್ಪಾಟ್, ಅಂದರೆ ಪ್ರಮುಖ, ಅಂದರೆ ವಿಧಾನಸೌಧ ಇರ್ಬೋದು, ಎಲ್ಲ ಪಕ್ಷಗಳ ಕಚೇರಿ ಇರ್ಬೋದು, ಬಹುತೇಕ ನಾಯಕರು ಅಂದರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಕೂಡ ಈ ಒಂದು ಲಿಮಿಟ್ಸ್ನಲ್ಲಿ ವಾಸವನ್ನು ಮಾಡ್ತಿರುವಂಥದ್ದು. ಅಂತಹ ಒಂದು ಸ್ಟೇಷನ್ಗೆ ಒಂದು ಶಿಥಿಲಾವಸ್ಥೆಯಲ್ಲಿತ್ತು. ಯಾವುದೇ ಕೂಡ ವ್ಯವಸ್ಥೆ ಇರಲಿಲ್ಲ. ಇಲಿಗಳು ಓಡಾಡ್ತಾಯಿತ್ತು, ಫೈಲ್ಗಳನ್ನ ಕಚ್ಚಿ ತಿಂತಾಯಿತ್ತು. ಹೀಗೆ ಅವ್ಯವಸ್ಥೆಯ ಆಗರವಾಗಿತ್ತು. ಸ್ಟೇಷನ್ ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು. ಈ ಕುರಿತಂತೆ ಕಂಪ್ಲೀಟ್ ಆದಂತಹ ಒಂದು ವರದಿಯನ್ನು ನಾವು 3 ವರ್ಷದ ಹಿಂದೆ ಒಂದು ಬಿತ್ತರವನ್ನು ಮಾಡಿದ್ವಿ. ವರದಿಯನ್ನು ಬಿತ್ತರ ಮಾಡಿ ಈ ರೀತಿ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ ಅಂತ ಅಂದ್ಬಿಟ್ಟು ವರದಿಯನ್ನು ಮಾಡಿದ್ವಿ. ನಮ್ಮ ವರದಿಯ ಇಂಪ್ಯಾಕ್ಟ್ ಇವತ್ತಾಗಿರುವಂಥದ್ದು. ಹೊಸ ಪೊಲೀಸ್ ಸ್ಟೇಷನ್ ಇವತ್ತು ತಲೆಯಂತೆ ನಿಂತಿದೆ. CM ಸಿದ್ದರಾಮಯ್ಯ ಅವರು ಕೂಡ ಉದ್ಘಾಟನೆಯನ್ನು ಕೂಡ ಮಾಡಿರುವಂಥದ್ದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಸದ್ಯಕ್ಕೆ ಇವತ್ತು ಈ ಸ್ಟೇಷನ್ ಸೇರಿದಂತೆ 2-3 ಸ್ಟೇಷನ್ ಕೂಡ ಉದ್ಘಾಟನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.